ಈ ನಮ್ಮ ಲಿಂಗರಾಜಪ್ಪ ಅವರು ಹಾಗೂ ವಿವಿಧ ಮಠಾಧೀಶರು ಶರಣರು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಸತ್ಕಾರ ಮಾಡಲು ಅವರಿಗೆ ಆಶೀರ್ವಾದ ಮಾಡಲು ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಟೈಮನ್ನು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಎಲ್ಲರಲ್ಲಿ ನಾನು ಕ್ಷಮೆ ಕೋರ್ತಾ ಇದ್ದೀನಿ. ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ಅಂದರೆ ಇಸ್ಕಲ್ ಟು ಟೈಮ್ ಇಸ್ಕಲ್ ಟು ಸ್ಕೂಪ್ಸ್ ಇಸ್ಕಲ್ ಟು ಟೈಮ್. ಆದ್ದರಿಂದ ಜೊತೆಗೆ ಇಡೀ ಕಲಬುರಗಿ ಜಿಲ್ಲೆಯಲ್ಲೆಲ್ಲ ರಾಜ್ಯಾದ್ಯಂತ ಸಮಾಲೋಚನಾ ಸಭೆಗಳು ನಡೀತಾ ಇದ್ದಾವೆ. ಆದ್ದರಿಂದ ಆ ಸಮಾಲೋಚನಾ ಸಭೆಯಲ್ಲಿ ನನ್ನೆಲ್ಲ ವೃತ್ತಿ ಬಾಂಧವರು ಶಿಕ್ಷಕಿಯರು ಭಾಗಿಯಾಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಆದ್ದರಿಂದ ಸ್ವಲ್ಪ ಶಾಲೆಯನ್ನ ಕೊಟ್ಟಿರ್ತಕ್ಕಂಥ ಈವರೆಗೂ ಜಂಟಿ ಇರ್ತಕ್ಕಂಥ ಅವರಿಗೆ ಅಭಿನಂದನಾ ಸತ್ಕಾರ ಸಮಾರಂಭ ಇವತ್ತು ಸ್ಕೂಲ್ ವತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಅಲ್ಲ, ಸರಳ ಸಾಹಿತ್ಯಿಕವಾಗಿ ನಡೀತಕ್ಕಂಥ ಒಂದು ಎಲ್ಲ ಪೂಜ್ಯರ ಸಾಮೀಪ್ಯದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಒಂದು ಜೋರಾದ ಚಪ್ಪಾಳೆಯನ್ನು ಹಾಕಬೇಕಾಗಿದೆ. ಹಾಗೆ ಒಂದು 2-3 ನಿಮಿಷಗಳಲ್ಲಿ ಈ ವೇದಿಕೆಯಲ್ಲಿ ಅಲಂಕರಿಸಲು ಮುಗುಳಾಗೋ ಶ್ರೀಗಳು ಬರ್ತಾ ಇದ್ದಾರೆ, ಲಿಂಗರಾಜಪ್ಪ ಅವರು ಬರ್ತಾ ಇದ್ದಾರೆ, ಕಾಯಕ್ ಫೌಂಡೇಶನ್ ಫೌಂಡರ್ಸ್ ಆಗಿರ್ತಕ್ಕಂಥ ಶ್ರೀ ಶಿವರಾಜ್ ಪಾಟೀಲ್ ಬರ್ತಾ ಇದ್ದಾರೆ. ಹಾಗೆ ಧಾರ್ಮಿಕ ಮತ್ತು ಸೇವೆಗೆ ಹಾಗೂ ಸಂಶೋಧನಾ ಅಧ್ಯಯನಕ್ಕೆ ಪಡೆದಿರ್ತಕ್ಕಂಥ ಡಾಕ್ಟರೇಟ್ ಪಡೆದಿರ್ತಕ್ಕಂಥವರು ಕೇಂದ್ರ ಬಿಂದುಗಳಾಗೋರು ದಂಪತಿಯವರು ಆ ವೇದಿಕೆಯಲ್ಲಿ ಇರ್ತಾರೆ. ಈ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಎರಡೂ ಕುಟುಂಬ ಜೊತೆಗೆ ಸಮಗ್ರ ಕರ್ನಾಟಕದ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಆಗಲು ನಿಮ್ಮ ಕರ್ನಾಟಕದ ಜ್ಯೋತಿ ಬೆಳಗು ಹೊಡೆ ತೈಲವಿಲ್ಲದೆ ಪ್ರಭೆತಾಯಿಹದೋ ತೈಲವಿಲ್ಲದೆ ಪ್ರಭೆತಾಯಿಹದೋ ಪ್ರಭೆತಾಯಿಹದೋ ಪಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗು ಹೊಡೆ ಗುರುವಿದೆ ಲಿಂಗವಿದೆ ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಾಗದ ನಕರ ಶಿಷ್ಯನ ಸುಜ್ಞಾನೋದಯವಾಗದ ನಕರ ಭಕ್ತಿಯಲ್ಲಿರುವುದೋ ಸೋಹಂ ಎಂದೋಡೆ ದಾಸೋಹ ಪಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗು ಹೊಡೆ ತೈಲವಿಲ್ಲದೆ ಪ್ರಭೆತಾನೆಲ್ಲಿಹದೋ ತೈಲವಿಲ್ಲದೆ ಪ್ರಭೆತಾನೆಲ್ಲಿಹದೋ ಪ್ರಭೆತಾನೆಲ್ಲಿಹದೋ ಪಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗು ಹೊಡೆ ಜ್ಯೋತಿ ಬೆಳಗು ಹೊಡೆ ಜ್ಯೋತಿ ಬೆಳಗು ಹೊಡೆ. ತಮ್ಮ ಒಂದು ಸುಮಧುರ ಧ್ವನಿಯಿಂದ ಗೀತೆಯನ್ನು ಹಾಡಿದಂತಹ ಶ್ರೀಮತಿ ಚಪ್ಪಾಳೆ ಮೂಲಕ ಗೌರವಿಸಬೇಕಾಗಿ ತಮ್ಮಲ್ಲಿ ಹೃದಯಪೂರ್ವಕವಾಗಿ ಗಣ್ಯಮಾನ್ಯರು ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಪಾದಕಮಲಗಳಿಗೆ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಮುಂದಿನ ಹಂತ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಕಾಯುವ ದೈವದಲ್ಲಿ ನಮ್ಮದೆಂಬ ಬೇಡಿಕೆಯ ನುಡಿ ಈ ಚಿಗುರೆಲೆಗಳನ್ನು ಕಾಪಾಡಿ ಮುನ್ನಡೆಸು.
ಒಳ್ಳೆಯ ಮಾರ್ಗದಲ್ಲಿ ಮುನ್ನಡೆಸು ದೇವ ಎಂದು ಈ ದೇವರನ್ನು ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಸಾಗಲಿ ಎಂದು ಪ್ರಾರ್ಥಿಸಲು ಬರುತ್ತಿದ್ದಾರೆ ನಮ್ಮ ಸ್ಕೂಲ್ ಜಿಲ್ಲಾ ಘಟಕ ಕಲಬುರಗಿಯ ಸಹ ಕಾರ್ಯದರ್ಶಿಯವರಾದಂತಹ ಶ್ರೀಮತಿ ಜ್ಯೋತಿ ಕಾದಿರುವೆ ಪೂಜೆಗೆ ಕಾದಿರುವೆ ನಿನ್ನಿ ಗುಡಿಯಲಿ ನೆಲೆಸಿದೆಯಮ್ಮ ನಿನ್ನಿ ಗುಡಿಯಲಿ ನೆಲೆಸಿದೆಯಮ್ಮ ಬೇಡಿದ ವರವ ನೀಡುತ್ತ ನೀನು ಬೇಡಿದ ವರವ ನೀಡುತ್ತ ನೀನು ಒಲಿಯುವೆ ಎಂದು ಬಯಸಿದೆ ಇಂದು ಒಲಿಯುವೆ ಎಂದು ಬಯಸಿದೆ ಇಂದು ಜ್ಞಾನದಾಯಿನಿ ದಯ ಮಾಡೆಂದು ಬಾಗಿಲ ತೆರೆದಿರುವೆ ತಾಯೇ ಪೂಜೆಗೆ ಕಾದಿರುವೆ ತಾಯೇ ಪೂಜೆಗೆ ಕಾದಿರುವೆ ತಾಯೇ ಪೂಜೆಗೆ ಕಾದಿರುವೆ ತಮ್ಮ ಸುಮಧುರ ಧ್ವನಿಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಡುವ ಮೂಲಕ ಪ್ರಾರ್ಥನೆ ಗೀತೆಯನ್ನು ನೆರವೇರಿಸಿಕೊಟ್ಟಿರುವಂತಹ ಶ್ರೀಮತಿ ಶರಣಾರ್ಥಿಗಳು. ಇಂದು ನಡೆಯುತ್ತಿರುವ ಅಭಿನಂದನಾ ಕಾರ್ಯಕ್ರಮ ಸ್ಕೂಲ್ ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ರಾಜ್ಯ ಘಟಕ ಕಲಬುರಗಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಇಂದು ಆಯೋಜಿಸಿರುವ ಅಭಿನಂದನಾ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಲಿಂಗರಾಜ ಅಪ್ಪಾಜಿ ಶರಣಬಸವೇಶ್ವರ ಸಂಸ್ಥಾನ ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತ್ಯ ಸಂಯೋಜಕರು ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ಕಟ್ಟಿಮನಿ ಸಂಸ್ಥಾನ ಮುಗುಳ್ನಾಗಾಂವ್ ಆ ಪೂಜ್ಯರಿಗೂ ಕೂಡ ಸ್ವಾಗತ ಸುಸ್ವಾಗತ. ಪರಮ ಪೂಜ್ಯ ಶ್ರೀ ಪರ್ವತಲಿಂಗ ಪರಮೇಶ್ವರ ಮಹಾರಾಜರು ಸೋನಿಯಾಗಿರಿ ಬೆಡಿಸೂರು ಇವರಿಗೂ ಕೂಡ ಈ ಒಂದು ಪ್ರಗತಿಪರ ಸಂಘದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಸ್ವಾಗತ ಸುಸ್ವಾಗತ. ಪರಮ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿಮುತ್ಯ ಶ್ರೀನಿವಾಸ ಸರಳಿ ಪೂಜ್ಯರಿಗೂ ಕೂಡ ಸ್ವಾಗತ ಸುಸ್ವಾಗತ. ಡಾಕ್ಟರ್ ಬಾಬುರಾವ್ ಕುಲಕರ್ಣಿ ಹಾಗೂ ಅವರ ದಂಪತಿಗಳಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀ ಡಾಕ್ಟರ್ ಪ್ರೇಮ್ ಸಿಂಗ್ ಚೌಹಾಣ್ ಹಾಗೂ ಅವರ ಧರ್ಮಪತ್ನಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅಧ್ಯಕ್ಷ ಸ್ಥಾನ ಶ್ರೀಮತಿ ಸಾವಿತ್ರಿ ಎಸ್ ಪಾಟೀಲ್ ಸ್ಕೂಲ್ಸ್ ಜಿಲ್ಲಾಧ್ಯಕ್ಷರು ಕಲಬುರಗಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀ ಗುರುರಾಜ್ ಅಗ್ನಿಹೋತ್ರಿ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಉದನೂರು ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀ ಶಿವರಾಜ್ ಪಾಟೀಲ್ ಕಾಯಕ ಫೌಂಡೇಶನ್ ಸಂಸ್ಥಾಪಕರು ಕಲಬುರಗಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಪ್ರಮೋದ್ ನಾಗೂರ್ಕರ್ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಪ್ರಮುಖರು ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಶಿಕ್ಷಕ ಸತ್ಕರಿಸಿದಂತಹ ಈ ಮಾರಿಯರು ಚಪ್ಪಾಳೆ ಮುಖಾಂತರ ಈ ಒಂದು ಸರ್ಕಾರ ಸ್ವೀಕರಿಸಿದಂತಹ ಬಲಿರಾಮ್ ಎಲ್ಲ ಶರಣರು ಸ್ವಲ್ಪ ಚಪ್ಪಾಳೆ ಮುಖಾಂತರ ಈ ಒಂದು ವೇದಿಕೆಗೆ ಶೋಭೆ ತರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇಂದಿನ ಈ ಕಾರ್ಯಕ್ರಮದ ನಿಂತಿರುವಂತಹ ಶ್ರೀಮತಿ ಸಾವಿತ್ರಿ ಅಕ್ಕರ್ ಅವರಿಗೆ ನಮ್ಮ ಸ್ಕೂಲ್ ಜಿಲ್ಲಾ ಘಟಕದ ವತಿಯಿಂದ ಹಾಗೂ PhD ಮಾರ್ಗದರ್ಶಕರು ಪ್ರಗತಿಪರ ಸಂಘ ರಾಜ್ಯ ಘಟಕ ಕಲಬುರಗಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಇಂದಿನ ಅಭಿನಂದನಾ ಕಾರ್ಯಕ್ರಮದಲ್ಲಿ ದಯವಿಟ್ಟು ಸರ್ಕಾರವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ದಯವಿಟ್ಟು ಇದು ವೇದಿಕೆ ಸರ್ಕಾರ. ಮುಂದಿನ ಹಂತದಲ್ಲಿ ತಮ್ಮೆಲ್ಲರಿಗೂ ಕೂಡ ಸನ್ಮಾನ ಮಾಡುವ ಅವಕಾಶ ಸಿಗುತ್ತದೆ. ಇದು ಕೇವಲ ವೇದಿಕೆ ಸರ್ಕಾರ ಮಾತ್ರ. ಇಬ್ಬರಿಗೆ ಶೇಷ ಒಂದೇ ಊರು ಸರಿ ಆಗ್ರಿ ಭಾಷಣ ಈ ಒಂದು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಡಾಕ್ಟರ್ ಪರಮ ಪೂಜನೀಯ ಈ ಶಾಲು ಸನ್ಮಾನ ಕಿರು ಸನ್ಮಾನವನ್ನ ಶ್ರೀ ಬಾಬುರಾವ್ ಕುಲಕರ್ಣಿ ಸರ್ ಹಾಗೂ ನಮ್ಮೆಲ್ಲ ಈ ಭಾಗದ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕ ಬಂಧುಗಳು ಹಾಗೂ ವಿವಿಧ ಸಂಸ್ಥೆಯ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ತುಂಬಾ ಪ್ರೀತಿಯಿಂದ ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಬಾಬುರಾವ್ ಕುಲಕರ್ಣಿ ಅವರು ಹಾಗೂ ಶ್ರೀ ಪ್ರೇಮ್ ಸಿಂಗ್ ಚೌಹಾಣ್ ಅವರ ಡಾಕ್ಟರೇಟ್ ಪದವಿ ಸಮಾರಂಭಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿರ್ತಕ್ಕಂಥದ್ದು. ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನವನ್ನ ಪೂಜ್ಯರಿಗೆ ನೆರವೇರ್ತಾರೆ. ಮತ್ತೊಮ್ಮೆ ಮಗದೊಮ್ಮೆ ಜೋರಾದ ಚಪ್ಪಾಳೆಗಳನ್ನ ಇರಲಿ ಅಂತ ಹೇಳ್ತಾನೆ. ನಮ್ಮ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ. ಸೊ ಅವರು ಕೂಡ ಶ್ರೀ ವಿಜಯಕುಮಾರ್ ಪಾಟೀಲ್ ಅವರು ಕೂಡ ಬಂದು ಸನ್ಮಾನವನ್ನ ನೆರವೇರಿಸಬೇಕು. ಹೀಗೆ ಈಗ ಮತ್ತೊಮ್ಮೆ ತಮ್ಮೆಲ್ಲ ನೆನೆಸ್ಕೊಳ್ಳೋದೇನಂದ್ರೆ ಇದಾದ ಕಾರ್ಯಕ್ರಮ ಆದ ಮೇಲೆ ಎಲ್ಲರಿಗೂ ಸನ್ಮಾನ ಸಮಾರಂಭ ಇರುತ್ತೆ. ಬಾಬುರಾವ್ ಕುಲಕರ್ಣಿ ಸರ್ ಮತ್ತು ಪ್ರೇಮ್ ಸಿಂಗ್ ಚೌಹಾಣ್ ಸರ್ ಅವರಿಗೆ ಒಂದು 10 ನಿಮಿಷ ದಯವಿಟ್ಟು ಎಲ್ಲ ಪೂಜ್ಯರಲ್ಲಿ ಗಮ್ಯದೆಡೆ ನಿರಂತರ ಗಮನವೇ ಸಾಧನೆ, ನಿತ್ಯ ನಿರಂತರ ಹೋರಾಟವೇ ಸಾಧನೆ, ಛಲದ ಉತ್ತುಂಗದ ಶಿಖರವೇ ಸಾಧನೆ ಎನ್ನುವಂತೆ ತಾವು ಸೇವೆಗೈದಂತಹ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಸಾಧನೆಗೈದಂತಹ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಶ್ರೀ ಡಾಕ್ಟರ್ ಬಾಬುರಾವ್ ಕುಲಕರ್ಣಿ ಸಂಶೋಧನಾ ಅಧ್ಯಯನ ಕ್ಷೇತ್ರದಲ್ಲಿ ಪಡೆದಂತಹ ಪದವಿಗೋಸ್ಕರ ಇವರ ಒಂದು ಸಂಕ್ಷಿಪ್ತ ಕಿರುಪರಿಚಯವನ್ನು ಮಾಡಿಕೊಡಲು ಪಾಟೀಲ್ ಮೇಡಮ್ ಅವರು ಡಾಕ್ಟರ್ ಬಾಬುರಾವ್ ಕುರಿತಾಗಿ ಕಿರುಪರಿಚೆಯನ್ನ ಹೊತ್ತಿದ್ದರನ್ನ 7 ನಿಮಿಷದಲ್ಲಿ ಮುಗಿಸ್ತಾ ಇದ್ದಾರೆ ಸುಜಾತಾ ಪಾಟೀಲ್ ಅವರು. से भरे इस महफिल के चमकते सितारों सर झुका के सबको सलाम करता हूँ. ಸರ್ವಜ್ಞ ಎಂಬುವನು ಗರ್ವದಿಂದಾಗುವನೇ. ಸರ್ವರ್ ಒಳಗಿಂದ ಒಂದೊಂದು ನುಡಿ ಕಲಿತರೆ ವಿದ್ಯೆಯ ಪರ್ವತವೇ ಕೈವಶವಾಗುವುದು ಎಂಬ ಮಾತನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಈ ಮಹಾನ್ ಮೇರು ವ್ಯಕ್ತಿತ್ವ ಡಾಕ್ಟರ್ ಪ್ರೇಮ್ ಸಿಂಗ್ ಚೌಹಾಣ್ ಮತ್ತು ಡಾಕ್ಟರ್ ಬಾಬುರಾವ್ ಕುಲಕರ್ಣಿ ಸರ್ ಅವರದು. ಇವರ ಪರಿಚಯ ಎಲ್ಲರಿಗೂ ಇದ್ದಿದ್ದೆ, ಆದರೆ ನಾನು ಇವರ ವ್ಯಕ್ತಿತ್ವದ ಸಂಕ್ಷಿಪ್ತ ಪರಿಚಯವನ್ನು ಹೇಳಲು ಬಯಸುತ್ತೇನೆ. ಡಾಕ್ಟರ್ ಬಾಬುರಾವ್ ಕುಲಕರ್ಣಿ ಸರ್ ಅವರು ಹನುಮಂತರಾವ್ ಮತ್ತು ಲಲಿತಾಬಾಯಿ ಎಂಬ ದಂಪತಿಗಳ ಉದರದಲ್ಲಿ 20 ಮೇ 1960ರಂದು ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಬಟ್ಟರ್ಗ ಎಂಬ ಗ್ರಾಮದಲ್ಲಿ ಜನಿಸಿದರು. ಪ್ರೌಢಶಾಲಾ ಶಿಕ್ಷಣವನ್ನು ಚಿತ್ತಾಪುರದಲ್ಲಿ ಮುಗಿಸಿದ ಇವರು PUC ಮತ್ತು TCH ಯಾದಗಿರಿಯಲ್ಲಿ ಮುಗಿಸಿಕೊಂಡು 5-10-1982ರಂದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಶತಕನಹಳ್ಳಿ ವಿಜಯಪುರದಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದ ಇವರ ಜ್ಞಾನ ಗಂಗೆ ನಿಂತ ಕಾರ್ಯೋನ್ಮುಖರಾದ ಇವರ ಸ್ನೇಹಶೀಲತೆ ಎಲ್ಲರ ಗಮನವನ್ನು ಸೆಳೆಯುತ್ತಿತ್ತು. ಇವರ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ಹಲವಾರು ಸನ್ಮಾನ ಪಡೆದು ಕೈ ಎತ್ತಿ ತೋರಿಸುತ್ತವೆ. ಅಲ್ಲದೆ GHS ಉದಲೂರು ಶಾಲೆ ಅಂದರೆ ನಮ್ಮ ಶಾಲೆ ಇವರ ಒಡನಾಟ ಇದ್ದಿದ್ದು ನಾನು ಕೇವಲ 1 ವರ್ಷ ಮಾತ್ರ. ಆದರೆ ಇವರ ವ್ಯಕ್ತಿತ್ವ ಅಮೋಘವಾಗಿರ್ತಕ್ಕಂಥದ್ದು. ಇಲ್ಲಿ ನಾನು ಹೇಳೋದು ಇವರ ಸಂಕ್ಷಿಪ್ತ ಪರಿಚಯ ಮಾತ್ರ. ಉದಲೂರು ಶಾಲೆಯಲ್ಲಿ ಸಮಾಜ ವಿಜ್ಞಾನ ಪ್ರಯೋಗಾಲಯವನ್ನು ಇವರ ಕಾರ್ಯಕ್ಕೆ ಇನ್ನೊಂದು